ಹಾಯ್ ಫ್ರೆಂಡ್ಸ್, ನಮಸ್ತೆ. ಇವತ್ತಿನ ಭಾರ್ಗವಿ LLB ಸೀರಿಯಲ್ನಲ್ಲಿ ಏನಾಗುತ್ತೆ ಅಂತ ನೋಡೋಣ ಬನ್ನಿ. ಸೊ ಅದಕ್ಕೂ ಮುಂಚೆ ಇನ್ನು ಈ ಚಾನಲ್ನ ಯಾರು ಸಬ್ಸ್ಕ್ರೈಬ್ ಮಾಡದೆ ವಿಡಿಯೋ ನೋಡ್ತಾ ಇದ್ದಾರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಲೈಕ್ ಮಾಡಿ ಅಂಡ್ ಶೇರ್ ಮಾಡಿ. ಹಿಂದಿನ ಸಂಚಿಕೆ ನಾವು ನೋಡಿರೋ ಹಾಗೆ ರವೀಂದ್ರ ಭಟ್ಕಳ ಹತ್ರ ಒಬ್ಬ ವ್ಯಕ್ತಿ ಬಂದು ಮಾತಾಡ್ತಾ ಇರ್ತಾನೆ. ಏನೋ ನಿಮ್ಮ ಮಗಳು ಸಂದನ್ ಕೊಲೆ ಮಾಡಿರೋರ್ಗೆ ಶಿಕ್ಷೆ ಕೊಡಿಸ್ಬಿಟ್ಲಂತೆ. ಕೊಲೆಗಾರ MLA ಮಗನೇ ಅಂತೆ. ಅವ್ನ ಮದ್ವೆಲಿ ಹೋಗಿ ಅವನ್ನ ಕೊಳ್ಪಟ್ಟಿ ಹಿಡ್ಕೊಂಡು ಎಳ್ಕೊಂಬಂದು ಸ್ಟೇಷನ್ಗೆ ಹಾಕ್ಸಿದ್ಲಂತೆ. ಒಳ್ಳೆ ಹುಲಿಗೆ ಜನ್ಮ ಕೊಟ್ಟಿದ್ದೀರಾ ನೀವು ಅಂತ ಹೇಳಿ ಹೊಗಳ್ತಾ ಇರ್ತಾನೆ ಆ ವ್ಯಕ್ತಿ. ಈ ಕಡೆ ರವೀಂದ್ರನ್ಗೆ ತುಂಬಾನೇ ಖುಷಿ ಆಗತ್ತೆ. ಆಗ ಸಡನ್ಲಿ ಭಾರ್ಗವಿಗೆ ಫೋನ್ ಮಾಡ್ತಾನೆ. ಈ ಕಡೆ ಅರ್ಜುನ್ ವಿಕಿನ ನೋಡೋಕೆ ಅಂತ ಸ್ಟೇಷನ್ಗೆ ಬಂದಿರ್ತಾನೆ. ಅದೇ ಟೈಮಿಗೆ ಇನ್ಸ್ಪೆಕ್ಟರ್ ಅರ್ಜುನ ನೋಡಿ, ಏನ್ ಸರ್ ನೀವಿಲ್ಲಿ, ನೀವು ಭಾರ್ಗವಿ ಗಂಡ ಅಲ್ವಾ ಅಂತ ಕೇಳಿದಾಗ, ಅಲ್ಲ, ನನ್ ಲಾಯರ್ JP ಅವ್ರ ಮಗ. ಏನೀಗ ಅಂತ ಕೇಳ್ತಾನೆ. ಏನ್ ಸರ್ ಈ ತರ ಮಾತಾಡ್ತಾ ಇದ್ದೀರಾ? ಮೊದ್ಲೆಲ್ಲ ಭಾರ್ಗವಿಗೆ ಹೆಲ್ಪ್ ಮಾಡ್ಕೊಂಡು ಅವ್ರ ಹಿಂದೆ ನಡಾಡ್ತಾ ಇದ್ರಿ, ಆದ್ರೆ ಇವತ್ತೇನು ಸರ್ ಈ ಕ್ರಿಮಿನಲ್ ಹುಡ್ಕೊಂಡು ಜೈಲಿಗೆ ಬಂದ್ಬಿಟ್ಟಿದ್ದೀರಾ ಅಂತ ಕೇಳಿದಾಗ, ಇವನು ಕ್ರಿಮಿನಲ್ ಅಲ್ಲ, ಇವನು ಒಳ್ಳೆಯವನು, ಇವನು ಬದಲಾಗಿದ್ದಾನೆ, ಅದಕ್ಕೆ ಇವನ್ನ ಮಾತಾಡ್ಸ್ಕೊಂಡು ಹೋಗೋಣ ಅಂತ ಬಂದಿದ್ದೀನಿ ಅಂತ ಹೇಳಿದಾಗ, ಏನ್ ಸರ್ ಈ ತರ ಮಾತಾಡ್ತಾ ಇದ್ದೀರಾ? ಇವನ್ ಹೆಸರೆಲ್ಲ ಏನೇನೋ ಮಾಡಿದಾನೆ ಅಂತ ನಿಮ್ಗೂ ಗೊತ್ತಿದ್ರು ನೀವು ಈ ತರ ಅನ್ಕೋತಾ ಇದ್ದೀರಲ್ಲ ಅಂತ ಹೇಳಿದಾಗ ಒಂದು ಕ್ಷಣ ಸುಮ್ನೆ ನಿಂತ್ಕೊಂಡ್ಬಿಡ್ತಾನೆ ಅರ್ಜುನ್. ಆಗ ವಿಕಿ, ಈ ಇನ್ಸ್ಪೆಕ್ಟರ್ ಏನಪ್ಪಾ ಈ ಅರ್ಜುನ್ಗೆ ಹಾಕೊಡೋ ತರ ಇದ್ದಾನೆ, ಇವನ್ ನೋಡಿದ್ರೆ ಸುಮ್ನೆ ನಿಂತ್ಕೊಂಡ್ಬಿಟ್ನಲ್ಲಪ್ಪ, ಎಲ್ಲಿ ನಿಜ ಅನ್ಕೊಂಡ್ಬಿಟ್ನೋ ಏನೋ, ಆಮೇಲೆ ಇವ್ನಿಗೆ ಏನಾದ್ರು ನಿಜ ಗೊತ್ತಾದ್ರೆ ಮುಗೀತು ನನ್ ಕತೆ ಅಂತ ಮನ್ಸಲ್ಲೇ ಮಾತಾಡ್ಕೋತಾ ಇರ್ತಾನೆ. ಈ ಕಡೆ ರವೀಂದ್ರ ಮಗಳಿಗೋಸ್ಕರ ವೇಟ್ ಮಾಡ್ತಾ ಇರ್ತಾನೆ. ತುಂಬಾ ದಿವಸ ಆದ್ಮೇಲೆ ಮಗಳನ್ನ ಮೀಟ್ ಮಾಡ್ತಿರ್ತಾನಲ್ವಾ, ಸೊ ತುಂಬಾನೇ ಖುಷಿಯಾಗಿರ್ತಾನೆ. ಜೊತೆಗೆ ಭಾರ್ಗವಿ ತಾಯಿ ಪೂರ್ಣಿನೂ ಸಹಿತ ಬಂದು ಅಲ್ಲೇ ವೇಟ್ ಮಾಡ್ತಾ ಇರ್ತಾಳೆ. ಅಲ್ಲಿಗೆ ಭಾರ್ಗವಿ ಬರ್ತಾಳೆ. ಭಾರ್ಗವಿನ ಕಂಡು ಇಬ್ರು ತುಂಬಾನೇ ಖುಷಿ ಪಡ್ತಾರೆ. ಎಷ್ಟೇ ಆದ್ರೂ ಪ್ರೀತಿಯಿಂದ ಸಾಕಿರೋ ಮಗಳಲ್ವಾ, ಸೊ ಯಾರಿಗೆ ಖುಷಿ ಆಗಲ್ಲ ಹೇಳಿ. ಸೊ ಅದಕ್ಕೆ ತುಂಬಾನೇ ಖುಷಿಯಿಂದ ಇರ್ತಾರೆ. ಆಗ ಭಾರ್ಗವಿ ಬಂದು ಅಪ್ಪನ ತಪ್ಕೊಂಡು ಅಪ್ಪ ಅಂತ ಹೇಳಿ ಮಾತಾಡೋಕೆ ಶುರು ಮಾಡ್ತಾಳೆ. ಆಗ ರವೀಂದ್ರ, ಹೇಗಿದೀಯಮ್ಮ, ಚೆನ್ನಾಗಿದೀಯಾ ಅಂತ ಕೇಳ್ತಾ ಇರುವಾಗ, ಚೆನ್ನಾಗಿದ್ದೀನಪ್ಪ, ಅಮ್ಮ ನೀನ್ ಹೇಗಿದೀಯಾ ಅಂತ ಇಬ್ರು ಸೇರಿ ಮಾತಾಡ್ತಾ ಇರ್ತಾರೆ. ಆಗ ಅಪ್ಪ, ಅಲ್ಲಮ್ಮ ನನಗೊಂದು ವಿಷಯ ಗೊತ್ತಾತು, ಆ ವಿಕ್ಕಿಗೆ ಶಿಕ್ಷೆ ಕೊಡ್ಸಿದೆ ಅಂತೆ. ನನಗಂತೂ ತುಂಬಾನೇ ಖುಷಿ ಆಯ್ತಮ್ಮ. ನನ್ಗೆ ಗೊತ್ತಿತ್ತಮ್ಮ ನನ್ನ ಮಗಳು ಒಂದಲ್ಲ ಒಂದಿನ ತಂದೆನ ಸಾವಿಗೆ ಕಾರಣ ಆದವ್ರಿಗೆ ಜೈಲಿಗೆ ಹಾಕ್ಸಾಳೆ ಅಂತ ನಂಗೆ ಗೊತ್ತಿತ್ತು ಅಂತ ರವೀಂದ್ರ ಖುಷಿಯಿಂದ ಹೇಳ್ತಾ ಇರ್ತಾನೆ. ಹೌದಪ್ಪ, ಸಂಧ್ಯಾ ನನಗೆ ಸ್ವಂತ ತಂಗಿ ತರ ಇದ್ಲು, ಆದ್ರೆ ಅವಳಿಗೆ ಮೋಸ ಆಗಿ ಅವಳು ಕೊಲೆ ಆದ್ಲು. ಅಂಥವಳು ಸಾವನ್ನ ನಾನು ಸುಮ್ಮನೆ ಬಿಟ್ಬಿಡ್ತೀನಪ್ಪ. ಅದಕ್ಕೆ ಹೇಗಾದ್ರೂ ಮಾಡಿ ಅವನಿಗೆ ಶಿಕ್ಷೆ ಕೊಡಲೇಬೇಕು ಅಂತ ಈ ನಿರ್ಧಾರ ಮಾಡ್ಕೊಂಡು, ಇನ್ಮೇಲೆ ನಂಗೆ ಇನ್ನೂ ಒಂದು ಆಸೆ ಇದೆಯಪ್ಪ. ಅತ್ತೆಗೂ ನಿನಗೂ ಆಗಿರೋ ಮೋಸಕ್ಕೆ ನಾನು ಆ JP ಹತ್ರ ಸೇಡನ್ನ ತೀರಿಸ್ಕೋತೀನಿ, ಅವನ್ನ ಕೋರ್ಟಿಂದ ಆಚೆ ಹಾಕ್ತೀನಿ ಅಂತ ಹೇಳ್ತಾ ಇರ್ತಾಳೆ. ಆಗ ರವೀಂದ್ರ, ಬೇಡಮ್ಮ ಪುಟಿ, ನಿಂಗೊಂದು ಮಾತು ಹೇಳ, ನೀನು ನಮ್ಮ ಬಗ್ಗೆ ಯೋಚನೆ ಮಾಡೋದನ್ನು ಬಿಟ್ಬಿಡು. ನಾವು ಇವತ್ತೆಲ್ಲ ಬಿದ್ದು ಹೋಗೋ ಮರ, ನಮ್ಮ ಬಗ್ಗೆ ಯಾಕೆ ತಲೆಗೆಡಿಸ್ಕೋತೀಯ? ನೀನು ನಿನ್ನ ಕುಟುಂಬ ಅಂತ ಇರು, ಬೇಕಾದಷ್ಟು ಕೇಸ್ನ ತಗೋ, ಗೆಲ್ಲು, ಆದರೆ ಆ JP ತಂಟೆಗೆ ಮಾತ್ರ ಹೋಗೋಕೆ ಹೋಗ್ಬೇಡಮ್ಮ, ಸಾಕು, ನಾವು ಅನ್ಭವಿಸಿರೋ ನೋವೇ ಸಾಕಮ್ಮ ಅಂತ ಹೇಳಿದಾಗ ಭಾರ್ಗವಿ ಏನೂ ಮಾತಾಡದೆ ಸುಮ್ಮನೆ ನಿಂತ್ಕೊಂಡ್ಬಿಡ್ತಾಳೆ. ಆಗ ಅಪ್ಪ, ಅಲ್ಲಮ್ಮ, ಹೌದು, ನಿಂಗೊಂದು ವಿಷಯನೇ ಕೇಳೋದು ಮರ್ತುಬಿಟ್ಟೆ, ನಿಮ್ಮ ಮನೇಲಿ ಎಷ್ಟು ಜನ ಇದ್ದೀರಾ, ಯಾರ್ಯಾರಿದ್ದೀರಾ ಅಂತ ಕೇಳಿದಾಗ ಪಾಪ ಭಾರ್ಗವಿಗೆ ಏನು ಮಾತಾಡಬೇಕು ಅಂತ ಗೊತ್ತೇ ಆಗಲ್ಲ. ಹಾಗೆ ಸುಮ್ಮನೆ ನಿಂತ್ಕೊಂಡ್ಬಿಡ್ತಾಳೆ. ಈ ಕಡೆ ಮಾರ್ಕೆಟಲ್ಲಿ JP ಅನಾಮಿಕನ ಹುಡ್ಕೋಕೆ ಅಂತ ನಿಂತಿರ್ತಾನೆ. ಆದರೆ ಅನಾಮಿಕಾ ಯಾರ ಕೈಗೂ ಸಿಕ್ಕಿರೋದೇ ಇಲ್ಲ. ಆಗ JP ಟೆನ್ಷನಲ್ಲಿ ಸುಮ್ಮನೆ ನಿಂತ್ಕೊಂಡಾಗ ಆ ಕಡೆಯಿಂದ ಶಕ್ತಿ ಕಾಲ್ ಮಾಡ್ತಾನೆ. ಏನಪ್ಪ ಶಕ್ತಿ, ಓ ಇವಾಗ ನೆನಪಾಯ್ತಾ, ಹೇಳು ಅಂತ ಹೇಳಿದಾಗ, ಅಲ್ಲ ಶಿವ, ನಿನ್ನಿಂದ ಸ್ವಲ್ಪ ಸಹಾಯ ಆಗಬೇಕಿತ್ತು. ಕೇಸು ನಮ್ಮ ಕೈ ಜಾರಿ ಹೋಗ್ತಾ ಇದೆ ಅಂತ ನನಗನ್ನಿಸ್ತಾ ಇದೆ, ಹೇಗಾದರೂ ಮಾಡಿ ಇದನ್ನು ನೋಡ್ಕೊಳ್ಳೋ ಅಂತ ಹೇಳಿದಾಗ, ಅಲ್ಲಪ್ಪ, ಊರು ತುಂಬ ಲಾಯರ್ ಇದ್ದಾರೆ, ಹೇಗಾದರೂ ಮಾಡಿ ನನ್ನ ಮಗನ ಉಳಿಸ್ಕೊಳ್ಳೋದು ನನಗೆ ಗೊತ್ತು ಅಂತ ಹೇಳಿದೆ. ಯಾಕೆ, ಯಾವ ಲಾಯರು ಹೆಲ್ಪ್ ಮಾಡಲಿಲ್ವಾ? ನಾನು ಅಂದ್ಕೊಂಡೆ ಯಾವುದೋ ದೊಡ್ಡ ಲಾಯರ್ ಸಿಕ್ಕಿರ್ಬೋದು, ಹೆಲ್ಪ್ ಮಾಡಿರ್ಬೋದು, ಇವಾಗಲೇ ನಿನ್ನ ಮಗ ನಿನ್ನ ಮನೇಲಿರ್ಬೋದು ಅಂತ ಅಂದ್ಕೊಂಡೆ, ಯಾಕೆ ಯಾರು ಬಿಡಿಸ್ಲಿಲ್ವಾ ಅಂತ ವ್ಯಂಗ್ಯವಾಗಿ ಶಕ್ತಿಗೆ ಮಾತಾಡ್ತಾನೆ. ಆ ಕಡೆ ಶಕ್ತಿ, ಶಿವ, ಅವತ್ತು ನಾನು ಆ ಸಿಟ್ಟಿನಲ್ಲಿ ಆ ಥರ ಮಾತಾಡಿದೆ, ಅದನ್ನೇ ಮನಸ್ಸಲ್ಲಿ ಇಟ್ಕೋಬೇಡವೋ ಅಂತ ಹೇಳ್ತಾನೆ. ಅದಕ್ಕೆ JP, ಅವತ್ತು ನಾನು ಮದುವೆ ಮನೇಲಿ ಅದನ್ನೇ ಹೇಳಿದೆ, ನನ್ನ ಮಾತನ್ನ ನೀನು ಕೇಳೋ ಪರಿಸ್ಥಿತಿಲೇ ಇರಲಿಲ್ಲ, ಅದಕ್ಕೆ ಏನು ಮಾಡೋದು, ಸುಮ್ಮನಾಗ್ಬಿಟ್ಟೆಪ್ಪ ನಾನು. ಅದಕ್ಕೆ ನಾನು ನಿನಗೆ ಹೇಳೋದು, ನಮ್ಮ ನಡುವೆ ಯಾರೇ ಬಂದರೂ ಏನೇ ಆದ್ರೂ ನಮ್ಮಿಬ್ಬರು ಫ್ರೆಂಡ್ಶಿಪ್ನ ನಾವು ಬಿಟ್ಕೊಡ್ಬಾರ್ದು ಅಂತ ಹೇಳಿದಾಗ, ಹೌದು ಶಿವ, ನನಗಂತೂ ತುಂಬಾ ಟೆನ್ಷನ್ ಆಗಿಬಿಟ್ಟಿದೆ, ಹೇಗಾದರೂ ಮಾಡಿ ನನ್ನ ಮಗನ ಉಳಿಸ್ಕೊಡು, ಈ ಕೇಸ್ನ ಗೆಲ್ಲಿಸ್ಬಿಡು ಅಂತ ಹೇಳಿದಾಗ, ಸರಿ ಏನಾಯ್ತು ಇವಾಗ ಅಂತ ಕೇಳಿದಾಗ, ಇಲ್ಲ, ಅದು ಪೊಲೀಸ್ ಅವ್ರಿಗೆ ವಿಕಿ ಫಾರ್ಮ್ ಹೌಸಿಂದ ಹೊರಗೆ ಬಂದಿದ್ದು ಆ ಪೊಲೀಸರಿಗೆ ಗೊತ್ತಾಗ್ಬಿಡ್ತು, ಅದರಲ್ಲಿ ಆ ಫುಟೇಜ್ ಹೇಗೆ ಸಿಕ್ತು ಅಂತಲೇ ಗೊತ್ತಾಗ್ತಾ ಇಲ್ಲ ಅಂತ ಶಕ್ತಿ ಹೇಳ್ತಾನೆ. ಅದನ್ನು ಕೇಳಿ JP, ಏನು
ಮತ್ತು ನಾನು ಕೇಳಿದರೆ ಅವನೆಲ್ಲಿ ಹೋಗೇ ಇಲ್ಲ ಅಲ್ಲೇ ಇದ್ದ ಅಂತ ಹೇಳಿದೆ, ಯಾಕೋ ಸುಳ್ಳು ಹೇಳಿದೆ? ಅಲ್ಲ, ನನ್ನ ಹತ್ರ ನಿಜ ಹೇಳಬೇಕಲ್ವಾ? ನಿಜ ಹೇಳಿದರೆ ತಾನೇ ನನ್ನ ಕೇಸ್ ಗೆಲ್ಲಕ್ಕಾಗೋದು. ಅದನ್ನು ಬಿಟ್ಟು ನೀನು ಒಂದು ಮುಚ್ಚಿ ಒಂದು ಹೇಳಿದರೆ ನನಗೆ ಏನು ಗೊತ್ತಾಗುತ್ತೆ ಹೇಳು ಅಂತ ಜೆ ಪಿ ಹೇಳೋಕ್ಕೆ ಶುರು ಮಾಡ್ತಾನೆ. ಅದಕ್ಕೆ ಶಕ್ತಿ, ಹೌದಪ್ಪ, ಅವನು ಹೊರಗಡೆ ಬಂದ, ಆದರೆ ಅವನ ಮೇಲೆ ಯಾರೋ ಅಟ್ಯಾಕ್ ಮಾಡಿಬಿಟ್ಟಿದ್ರು. ಅವರಿಂದ ಕಾಪಾಡಿ ನಾನು ಮನೆಗೆ ಕರ್ಕೊಂಬಂದಿದ್ದೆ. ಅವನು ರಾತ್ರಿ ಇಡೀ ಮನೆಯಲ್ಲೇ ಇದ್ದ ಕಣೋ. ಅವನು ಯಾವುದೂ ತಪ್ಪು ಮಾಡಿಲ್ಲ ಅಂತ ನನಗನ್ಸುತ್ತೆ. ಹೇಗಾದರೂ ಮಾಡಿ ಈ ಕೇಸ್ನ ನನಗೆ ಗೆಲ್ಲಿಸ್ಕೊಡೋ ಅಂತ ಶಕ್ತಿ ಜೆ ಪಿನ ಕೇಳ್ತಾನೆ. ಆಗ ಜೆ ಪಿ, ಸರಿ ಆಯಿತು, ಈ ಕೇಸ್ನ ನನಗೆ ಬಿಟ್ಬಿಡು ಅಂತ ಹೇಳಿ ಕಾಲ್ನ ಕಟ್ ಮಾಡ್ತಾನೆ. ಈ ಕಡೆ ಪೊಲೀಸ್ ಸ್ಟೇಷನಲ್ಲಿ ವಿಕಿ ಮತ್ತು ಅರ್ಜುನ್ ಮಾತಾಡ್ತಾ ಇರ್ತಾರೆ. ಇವ್ರನ್ನೆಲ್ಲ ನೋಡಿ ಇನ್ಸ್ಪೆಕ್ಟ್ರು, ಇದೇನಿದು, ಅರ್ಜುನ್ ಅಷ್ಟು ಒಳ್ಳೆಯವರಾಗಿದ್ದರು, ಆದರೆ ಇವತ್ತು ನೋಡಿದರೆ ಇವನ ಜೊತೆ ಕೈ ಮಿಲಾಯಿಸಿದಾರಲ್ಲ, ಇವನ್ನ ಉಳಿಸ್ಕೊಡ್ತೀನಿ ಅಂತ ಬೇರೆ ಹೇಳ್ತಾ ಇದ್ದಾರೆ ಅಂತ ಯೋಚನೆ ಮಾಡ್ತಾ ಇರ್ತಾನೆ. ಆಗ ವಿಕಿ, ಅರ್ಜುನ್, ನಾನೇನೂ ತಪ್ಪು ಮಾಡೇ ಇಲ್ಲ, ಆದರೂ ನನ್ನ ಮೇಲೆ ಇಷ್ಟೊಂದೆಲ್ಲ ಅಪವಾದ ಮಾಡ್ತಾ ಇದ್ದಾರೆ ಅಂತ ಹೇಳ್ತಾ ಇರುವಾಗ, ನನಗೆ ಗೊತ್ತು ವಿಕಿ, ನೀನೇನು ಮಾಡಿಲ್ಲ ಅಂತ ಅರ್ಜುನ್ ಹೇಳ್ತಾ ಇರ್ತಾನೆ. ಆಗ ಇನ್ಸ್ಪೆಕ್ಟ್ರು, ಓ, ನಿಮ್ಗೆ ವಿಷಯ ಗೊತ್ತಿಲ್ಲ ಅಂತ ಅಂದ್ಕೊಂಡಿದ್ದೀನಿ, ವಿಡಿಯೋ ನೋಡಿಲ್ವಾ ನೀವು? ಸರಿ, ಈ ನ್ಯೂಸ್ನ ನೋಡಿ ಅಂತ ನ್ಯೂಸ್ನ ತೋರಿಸ್ತಾನೆ. ಆ ನ್ಯೂಸ್ನ ನೋಡಿ ಶಾಕಲ್ಲೇ ನಿಂತ್ಕೊಂಡ್ಬಿಡ್ತಾನೆ. ಆಗ ವಿಕಿ, ಇವನೇನಪ್ಪ ಈ ನ್ಯೂಸ್ನ ನೋಡಿ ನಿಜ ಅಂದ್ಕೊಂಡ್ಬಿಟ್ನೋ ಏನೋ, ಮುಗೀತು ನನ್ನ ಕತೆ ಅಂತ ಯೋಚನೆ ಮಾಡ್ತಾ, ಅದನ್ನೆಲ್ಲ ನಂಬಕ್ಕೆ ಹೋಗ್ಬೇಡ ಅರ್ಜುನ್, ಅದೆಲ್ಲ ಸುಳ್ಳು, ನಾನು ಅವತ್ತು ಬಂದಿದ್ದು ನಿಜ, ಆದರೆ ಯಾರೋ ನನ್ನ ಅಟ್ಯಾಕ್ ಮಾಡಿಬಿಟ್ರು, ಮುಖಮೂತಿ ಎಲ್ಲ ಚಚ್ಚಾಕ್ಬಿಟ್ರು. ಅದನ್ನು ಹೇಗೆ ಹೇಳಲಿ ಮೀಡಿಯಾದ ಮುಂದೆ ಅಂತ ನಾನು ಯಾರ ಮುಂದೂ ಹೇಳಿದ್ದಿಲ್ಲ. ಕೋರ್ಟಲ್ಲಿ ನಾನು ಅದ್ರ ಬಗ್ಗೆ ಮಾತಾಡೋೂ ಇಲ್ಲ, ಯಾಕಂದರೆ ಮರ್ಯಾದೆ ಪ್ರಶ್ನೆ ಅಲ್ವಾ. ಯಾರ್ದೋ ಥರ ನಾನು ಹೊಡೆಸ್ಕೊಂಡೆ ಅಂದರೆ ನಂಗೆ ಅವಮಾನ ಆಗುತ್ತೆ ಅಂತ ನಾನು ಆ ವಿಷಯನ ಮುಚ್ಚಿಟ್ಟಿದ್ದೆ ಅಷ್ಟೇ. ಆದರೆ ಇವತ್ತು ನಾನು ರಾತ್ರಿ ಇಡೀ ಮನೇಲೇ ಇದ್ದೆ, ಫಾರ್ಮ್ ಹೌಸಿಂದ ಹೊರಗಡೆ ಬಂದು. ಅವತ್ತು ಆ ಸಂಧ್ಯಾ ಮುಖನೇ ನೋಡಿಲ್ಲ ನಾನು. ಇನ್ನು ನಾನು ಹೇಗೆ ಅವಳನ್ನ ಕೊಲೆ ಮಾಡಲಿ? ನಿಜವಾಗ್ಲೂ ಹೇಳ್ತಾ ಇದ್ದೀನಿ, ನಾನು ರಿತುನ ಪ್ರೀತಿ ಮಾಡ್ತಾ ಇರೋವಾಗಿಂದ ಈ ಕೆಟ್ಟ ಕೆಲಸಗಳೆಲ್ಲ ಬಿಟ್ಬಿಟ್ಟಿದ್ದೀನಿ. ಗೊತ್ತು ನನಗೆ, ಮುಂಚೆ ನಾನು ಕೆಟ್ಟವನಾಗಿದ್ದೆ, ಆದರೆ ಇವತ್ತು ನಾನು ಒಳ್ಳೆಯವನಾಗಿದ್ದೀನಿ, ಅರ್ಥ ಮಾಡ್ಕೋ ಅರ್ಜುನ್ ಅಂತ ಹೇಳ್ತಾ ಇರ್ತಾನೆ. ಆಗ ಅರ್ಜುನ್, ನಂಗೆ ಗೊತ್ತು ನೀನೇನೋ ತಪ್ಪು ಮಾಡಿಲ್ಲ ಅಂತ, ನಿನ್ನ ಹೇಗೆ ಬಿಡಿಸ್ಕೊಂಡು ಹೋಗಬೇಕು ಅಂತ ನನಗೆ ಗೊತ್ತು ಅಂತ ಹೇಳ್ತಾ ಇರುವಾಗ, ಹೇಗೆ ರೀ ಬಿಡಿಸ್ಕೊಂಡು ಹೋಗ್ತೀರಾ? ಇವ್ರ ಬಗ್ಗೆ ಬಲವಾದ ಸಾಕ್ಷಿಗಳಿವೆ, ಒಂದಲ್ಲ ನಮ್ಮ ಹತ್ರ 10 ಸಾಕ್ಷಿಗಳಿವೆ ಅಂತ ಹೇಳಿದಾಗ, ಎಲ್ಲಿದೆ ಕೊಡಿ ಆ ಸಾಕ್ಷಿ, ನಾನು ನೋಡ್ತೀನಿ ಅಂತ ಅರ್ಜುನ್ ಇನ್ಸ್ಪೆಕ್ಟರ್ಗೆ ಹೇಳ್ತಾನೆ. ಆಗ ಇನ್ಸ್ಪೆಕ್ಟ್ರು, ಇಲ್ಲ, ಹಾಗೆಲ್ಲ ಕೊಡೋಕ್ಕಾಗಲ್ಲ, ಅದು ಭಾರ್ಗವಿ ಮೇಡಮ್ ಅವ್ರು ಕೋರ್ಟ್ನಲ್ಲೇ ಸಬ್ಮಿಟ್ ಮಾಡ್ತಾರೆ, ಅದನ್ನೆಲ್ಲ ಹಾಕಿ ಕೊಡೋಕ್ಕಾಗಲ್ಲ ಅಂತ ಹೇಳ್ತಾರೆ. ಆಗ ಅರ್ಜುನ್, ಪರವಾಗಿಲ್ಲ, ನನಗೆ ಹೇಗೆ ನೋಡಬೇಕು ಅಂತ ಗೊತ್ತು ಅಂತ ಹೇಳಿದಾಗ, ಏನು ಸರ್ ಈ ಥರ ಮಾತಾಡ್ತಾ ಇದ್ದೀರಾ? ಹಾವಿಗೆ ಹಾಲು ಎರಿತಾ ಇದ್ದೀರಾ? ಒಂದು ದಿವಸ ನಿಮಗೆ ಅದೇ ಹಾವು ತಿರುಗಿ ಬಿದ್ದು ಕಚ್ಚುತ್ತಲ್ಲ, ಆವಾಗ ನಿಮ್ಗೆ ಗೊತ್ತಾಗುತ್ತೆ ಅಂತ ಹೇಳಿ ಇನ್ಸ್ಪೆಕ್ಟರ್ ಅಲ್ಲಿಂದ ಹೊರಟೋಗ್ತಾನೆ. ಆಗ ಅರ್ಜುನ್ ಏನು ಮಾತಾಡದೆ ಅಲ್ಲಿಂದ ಹೊರಟೋಗ್ತಾನೆ. ಸೊ ಇಲ್ಲಿಗೆ ಈ ಸಂಚಿಕೆ ಎಂಡ್ ಆಗುತ್ತೆ. ಈ ಸಂಚಿಕೆ ನಿಮಗೆ ಇಷ್ಟ ಆದರೆ ಖಂಡಿತ ಲೈಕ್ ಮಾಡಿ, ಶೇರ್ ಮಾಡಿ ಆ್ಯಂಡ್ ಸಬ್ಸ್ಕ್ರೈಬ್ ಮಾಡಿ. ಸೊ ನೆಕ್ಸ್ಟ್ ವಿಡಿಯೋದಾಗ ಸಿಗೋಣ. ಸೊ ಅಲ್ಲಿವರೆಗೂ ಟಾಟಾ, ಬಾಯ್ ಬಾಯ್ ಆ್ಯಂಡ್ ಟೇಕ್ ಕೇರ್.